ಈಗ ಕುರುಕ್ಷೇತ್ರ ಸಿನಿಮಾದೇ ಟಾಕ್ ಶುರುವಾಗಿದೆ. ಸಿನಿಮಾದ ಬಡ್ಜೆಟ್, ತಾರಾಂಗಣ, ನಾಯಕಿ, ಚಿತ್ರೀಕರಣ ನಡೆಯುವ ಸ್ಥಳ ಹೀಗೆ ನಾನಾ ಗಾಸಿಪ್ಗಳ ಮಧ್ಯೆ ಈಗ ಮತ್ತೊಂದು ಸುದ್ದಿ ಹೊರಬಿದ್ದಿದೆ. ಅದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕುರುಕ್ಷೇತ್ರ ಚಿತ್ರದಲ್ಲಿ ಡಬಲ್ ಶೇಡ್ ನಲ್ಲಿ ಮಿಂಚಲಿದ್ದು, ಒಂದು ಪಾತ್ರ ಈ ಹಿಂದೆ ತಿಳಿದಂತೆ ದುರ್ಯೋಧನನಾದ್ರೆ ಮತ್ತೊಂದು ಪಾತ್ರದಲ್ಲಿ ದುರ್ಯೋಧನನ ಗೆಳೆಯ ಕರ್ಣನಾಗಿ ಭರ್ಜರಿ ಯುದ್ಧ ಮಾಡಲಿದ್ದಾರೆ ಅನ್ನೋದು. ಇವೆಲ್ಲ ಈವರೆಗಿನ ಸಖತ್ ಹಾಟ್ ಟಾಪಿಕ್ ಆಗಿತ್ತು. ಆದ್ರೆ ದರ್ಶನ್ ಕರ್ಣನ ಪಾತ್ರವನ್ನ ಮಾಡಲು ಒಂದು ವಿಶೇಷವಾದ ಕಾರಣವಿದೆ. ಈ ಹಿಂದೆ ನಿರ್ಮಾಪಕ ಮುನಿರತ್ನ ಅವರು ಕುರುಕ್ಷೇತ್ರ ಸಿನಿಮಾದಲ್ಲಿ ಸ್ಯಾಂಡಲ್ವುಡ್ ನ ಬಹುತೇಕ ನಟರು ದರ್ಶನ್ ಜೊತೆ ನಟಿಸಲಿದ್ದಾರೆ ಅಂತ ಹೇಳಿದ್ರು. ಆ ಪ್ರಕಾರ ಕರ್ಣನ ಪಾತ್ರದಲ್ಲಿ ಸುದೀಪ್ ನಟಿಸಬೇಕಾಗಿತ್ತು. ಆದ್ರೆ ಸುದೀಪ್ ಒಪ್ಪದಿದ್ದ ಕಾರಣಕ್ಕೆ ಕರ್ಣನ ಪಾತ್ರವನ್ನ ಖುದ್ದು ದರ್ಶನ್ ಅವರಿಗೆ ಮಾಡುವಂತೆ ಹೇಳಿ ಒಪ್ಪಿಸಿ ಈಗ ದರ್ಶನ್ ಕರ್ಣನ ಪಾತ್ರಕ್ಕೂ ಸೈ ಅಂದಿದ್ದಾರೆ. ಅಂತೂ ದರ್ಶನ್ ಕರ್ಣನ ಪಾತ್ರ ಮಾಡಲು ಸುದೀಪ್ ಅವರು ಪರೋಕ್ಷವಾಗಿ ಕಾರಣವಾಗಿದ್ದಾರೆ ಅನ್ನೋದು ಕುತೂಹಲದ ವಿಷಯವಾಗಿದೆ. ಹೆಚ್ಚಿನ ಸಿನಿಮಾ ಮಾಹಿತಿಗಳಿಗಾಗಿ ಸಿನಿ ಸರ್ಕಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.